ಅದು ಬ್ರಿಟಿಷರ ಕಾಲದ ಕತೆ. ಹಾಗಂತ ಅದು ಬರೀ ಕತೆ ಅಲ್ಲ, ನಿಜವಾಗ್ಲೂ ನಡೆದಿರುವಂತಹ ಇನ್ಸಿಡೆಂಟ್. ಮದುರೈನ ದೇವಿ ಮೀನಾಕ್ಷಿ ಅಮ್ಮ ಹಾಗೇನೆ ಬ್ರಿಟಿಷ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪೀಟರ್ ರೋಸ್ನ ಕತೆ. 1801 ನಂತರ ಭಾರತದ ಸಾಕಷ್ಟು ಪ್ರದೇಶಗಳು ಬ್ರಿಟಿಷರ ಪಾಲಾದವು. ಹಾಗೆ ಬ್ರಿಟಿಷರ ಕಂಟ್ರೋಲ್ನಲ್ಲಿದ್ದ ಅನೇಕ ಪ್ರದೇಶಗಳಲ್ಲಿ ಈಗಿನ ಮದುರೈ ಕೂಡ ಒಂದು. 1812 ಮದುರೈಗೆ ಪೀಟರ್ ರೋಸ್ ಅನ್ನೋ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಪಾಯಿಂಟ್ ಆಗ್ತಾರೆ. ಇನ್ನು ಪೀಟರ್ ರೋಸ್ ಆಗಿನ ಕಾಲಕ್ಕೆ ಮದುರೈಗೆ 3ನೇ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಇಡೀ ಪ್ರಾಂತ್ಯದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದಷ್ಟೇ ಅಲ್ಲದೆ ಆ ಪ್ರಾಂತ್ಯದ ಟೆಂಪಲ್ಗಳ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿ ಕೆಲಸವನ್ನ ಮಾಡ್ತಿದ್ರು ಪೀಟರ್. ಅಲ್ಲಿವರೆಗೂ ಮದುರೈನಲ್ಲಿ ಕೆಲಸ ಮಾಡಿದ ಬೇರೆಲ್ಲ ಬ್ರಿಟಿಷ್ ಅಧಿಕಾರಿಗಳಿಗಿಂತ ಪೀಟರ್ನ ಸ್ವಭಾವ ಬೇರೆ ರೀತಿ ಇತ್ತು. ಇನ್ನು ಪೀಟರ್ ಭಾರತೀಯರ ಆಚಾರ ವಿಚಾರ ನಂಬಿಕೆಗಳನ್ನ ಗೌರವಿಸ್ತಾ ಇದ್ದ. ದೇವಾಲಯಗಳ ಮೇಲೆ ಅಪಾರವಾದ ಭಕ್ತಿ ಇತ್ತು ಆತನಲ್ಲಿ. ಅಷ್ಟೇ ಅಲ್ಲ, ಮಧುರೈನ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಭೇಟಿ ನೀಡಿ ಭಕ್ತಿಯಿಂದ ತಾಯಿಯನ್ನ ಪೂಜಿಸ್ತಾ ಇದ್ದ. ಈ ಎಲ್ಲ ಕಾರಣಕ್ಕೆ ಪೀಟರನ್ನ ಜನರು ಪ್ರೀತಿಯಿಂದ ಕಾಣ್ತಿದ್ರು. ಆತನಿಗೆ ಪೀಟರ್ ಪಾಂಡಿಯನ್ ಅನ್ನೋ ಹೆಸರನ್ನ ಕೊಟ್ಟಿದ್ರು. ಪಾಂಡಿಯನ್ ಅಂದ್ರೆ 1100 ವರ್ಷಗಳ ಹಿಂದೆ ನಮ್ಮಲ್ಲಿ ಆಳ್ವಿಕೆ ಮಾಡಿದ ಪಾಂಡ್ಯ ರಾಜಮನೆತನದ ಹೆಸರು. ಅವರು ನಮ್ಮ ಸಾಕಷ್ಟು ದೇವಾಲಯಗಳನ್ನ ಸಂರಕ್ಷಣೆ ಮಾಡಿದ್ರು. ಇನ್ನು ಶ್ರದ್ಧೆಯಿಂದ ಪೂಜಿಸ್ತಿದ್ರು. ಅಷ್ಟೇ ಶ್ರದ್ಧೆಯಿಂದ ದೇವಿಯನ್ನ ಪೂಜಿಸ್ತಿದ್ದ ಪೀಟರ್ಗೆ ಪ್ರೀತಿಯಿಂದ ಪಾಂಡ್ಯನ್ ಅನ್ನೋ ಹೆಸರನ್ನ ಕೊಟ್ಟಿದ್ರು. ಹೀಗೆ ಪೀಟರ್ ಆಗಿನ ಮದುರೈ ಜನರ ಅಭಿಮಾನವನ್ನ ಪಡ್ಕೊಂಡಿದ್ದ. ಈ ವಿಚಾರದಲ್ಲಿ ಅಂತ ಇಂಟ್ರೆಸ್ಟಿಂಗ್ ಏನಿದೆ ಅಂತ ನೀವು ಅನ್ಕೋತಾ ಇರ್ಬೋದು. ನಿಜವಾದ ವಿಚಾರ ಈಗ ಹೇಳ್ತೀನಿ ಕೇಳಿ. ಹೀಗೆ ಪೀಟರ್ ಮೀನಾಕ್ಷಿ ಅಮ್ಮನ ಭಕ್ತಿಯಿಂದ ಪೂಜಿಸ್ತಾ ಇದ್ದ. ಹೀಗಿರುವಾಗ ಒಂದು ದಿನ ರಾತ್ರಿ ಹೊತ್ತು ಪೀಟರ್ ತನ್ನ ಬಂಗ್ಲೆ ಒಳಗಡೆ ಮಲಗಿ ನಿದ್ದೆ ಮಾಡ್ತಿದ್ದ. ಹೊರಗೆ ವಾತಾವರಣ ಮಳೆ ಬರೋ ಹಾಗಿತ್ತು. ಗಾಢವಾದ ನಿದ್ದೆಯಲ್ಲಿದ್ದ ಪೀಟರ್ಗೆ ಅವನ ಹೆಸರನ್ನ ಯಾರೋ ಕರೆದ ಹಾಗಾಯಿತು. ಕೂಡಲೇ ಎಚ್ಚರ ಆಯಿತು. ಆತನ ಕಿವಿಗೆ ಗೆಜ್ಜೆ ಶಬ್ದ ಕೇಳಿಸ್ತಿತ್ತು. ಯಾರಿರ್ಬೋದು ಅಂತ ಆತಂಕ ಶುರುವಾಯಿತು. ಕೂಡಲೇ ತನ್ನ ಕೋಣೆಯಿಂದ ಹೊರಬಂದು ಗೆಜ್ಜೆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ದ. ಆಗ ಆತನ ಕಣ್ಣಿಗೆ ಬಿದ್ದಿದ್ದು ಗೆಜ್ಜೆ ಹಾಕೊಂಡಿರೋ ಚಿಕ್ಕ ಹುಡುಗಿ. ಕೂಡಲೇ ಆ ಹುಡುಗಿನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ದ. ಆ ಹುಡುಗಿ ಪೀಟರ್ ಕಮ್ ಹಿಯರ್ ಅಂತ ಹೇಳ್ತಾ ಬಂಗ್ಲೆಯಿಂದ ಹೊರಗಡೆ ಕರ್ಕೊಂಡು ಹೋಯ್ತು. ಇನ್ನು ಆತ ಬಂಗ್ಲೆಯಿಂದ ಹೊರ ಬಂದು ಆಕೆನ ಫಾಲೋ ಮಾಡ್ತಾ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಪೀಟರ್ಗೆ ಒಂದು ಅಚ್ಚರಿ ಕಾದಿತ್ತು. ಬಂಗ್ಲೆಯಿಂದ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಪೀಟರ್ಗೆ ಸಿಡಿಲಿನ ಶಬ್ದ ಕೇಳಿಸುತ್ತೆ. ಹಿಂತಿರುಗಿ ನೋಡಿದ್ರೆ ಆತನ ಬಂಗ್ಲೆಗೆ ಸಿಡಿಲು ಹೊಡೆದು ಇಡೀ ಬಂಗ್ಲೆನೇ ನಾಶವಾಗಿತ್ತು. ಇದನ್ನ ಕಂಡ ಪೀಟರ್ಗೆ ದೊಡ್ಡ ಶಾಕ್ ಆಗಿತ್ತು. ಆದರೂ ಬಿಡದೆ ಆ ಚಿಕ್ಕ ಹುಡುಗಿಯನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಪೀಟರ್. ಆ ಚಿಕ್ಕ ಹುಡುಗಿ ಅಮ್ಮನ ದೇವಾಲಯದ ಗರ್ಭಗುಡಿ ಒಳಗೆ ಹೋಗಿ ಅಲ್ಲಿ ಕಣ್ಮರೆ ಆಗ್ತಾಳೆ. ಆಗ ಪೀಟರ್ಗೆ ಗೊತ್ತಾಗುತ್ತೆ ತನ್ನನ್ನ ಕಾಪಾಡೋದಕ್ಕೆ ಅಂತಲೇ ಆ ಚಿಕ್ಕ ಹುಡುಗಿ ರೂಪದಲ್ಲಿ ತಾಯಿ ಮೀನಾಕ್ಷಿ ಅಮ್ಮ ಬಂದಿದ್ರು ಅಂತ. ಈ ಎಲ್ಲ ವಿಚಾರನ ಎಕ್ಸ್ಪೀರಿಯನ್ಸ್ ಮಾಡಿದ ಪೀಟರ್ ತಾಯಿ ಮೀನಾಕ್ಷಿ ಅಮ್ಮಂಗೆ ಬಂಗಾರದ ಪಾದುಕೆಯನ್ನ ಮಾಡಿಸಿ ಕಾಣಿಕೆಯಾಗಿ ನೀಡ್ತಾನೆ. ಅದರ ಮೇಲೆ ಪೀಟರ್ ಅಂತ ಬರೆಸ್ತಾನೆ. ಈಗಲೂ ಪ್ರತಿ ವರ್ಷ ಮೀನಾಕ್ಷಿ ಅಮ್ಮನ ಉತ್ಸವ ಮೂರ್ತಿಗೆ ಅದೇ ಪಾದುಕೆಗಳನ್ನ ಹಾಕಿ ಅಲಂಕಾರ ಮಾಡ್ತಾರೆ. 412 ರೂಬಿಗಳು, 72 ಎಮರಲ್ಡ್ಸ್ ಹಾಗೇನೆ 80 ಡೈಮಂಡ್ಗಳನ್ನ ಹೊಂದಿರೋ ಪಾದುಕೆನ ಇವತ್ತಿಗೂ ಪೀಟರ್ ಪಾದುಕಂ ಅನ್ನೋ ಹೆಸರಿನಿಂದ ಕರೀತಾರೆ. ಪ್ರತಿ ಸಾರಿ ಅಮ್ಮನಿಗೆ ಪಾದುಕೆ ಹಾಕಿದಾಗ್ಲೂ ಆಕೆಯ ಕಾಲಿನ ಭಾಗದಲ್ಲಿ ತನ್ನ ಹೆಸರಿರಬೇಕು ಅನ್ನೋದು ಪೀಟರ್ನ ಆಶಯವಾಗಿತ್ತು. ಈಗಲೂ ಹಾಗೆ ಆಗ್ತಾ ಇದೆ ಕೂಡ. ಸುಮಾರು 200 ವರ್ಷಗಳ ಹಿಂದೆ ನಡೆದ ಘಟನೆ ಈಗಲೂ ಎಷ್ಟೋ ಜನರಿಗೆ ಅಚ್ಚರಿ ಮೂಡಿಸುತ್ತೆ. ನಮ್ಮ ಭಾರತದ ನಂಬಿಕೆಗಳು, ಸಂಪ್ರದಾಯಗಳು, ದೇವಾಲಯಗಳು ಎಷ್ಟು ಸತ್ಯ ಅನ್ನೋದಕ್ಕೆ ಈ ಘಟನೆ ಉತ್ತಮ ಉದಾಹರಣೆ.